ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನಿರೀಕ್ಷೆ ಮಾಡದೇ ಇರುವಂಥ ಒಂದು ಘಟನೆ ನಡೀತಾ ಇದೆಯಾ? ಕುಂಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಯಿಂದ ತರ್ತಿದೆಯಾ ಸವಾಲು ಅಥವಾ ಅದೃಷ್ಟ? ಕುಂಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ದೀರ್ಘಕಾಲದಂತ ಇದ್ದಂಥ ಸಮಸ್ಯೆಗೆ ಒಂದು ಮುಕ್ತಿ ಅಂತೂ ಸಿಗ್ತಾ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ದ್ವಾದಶ ರಾಶಿಗಳ ಮೇಲೆ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಮತ್ತು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇದೆ. ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹವು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 2ನೇ ತಾರೀಕು ಕುಜ ಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು 5ನೇ ತಾರೀಕು ಬುಧ ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಹಿಮ್ಮುಖ ಸಂಚಾರವಾಗಿ ಹೋದರೆ, ಅದೇ ತಿಂಗಳ ಅಂದರೆ ಇದೇ ತಿಂಗಳ 22ನೇ ತಾರೀಕು ತಿರ್ಗಾ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಸೂರ್ಯ ಗ್ರಹ ಕೂಡ 17ನೇ ತಾರೀಕು ಕಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಬೇರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ, ರಾಹು ಗ್ರಹ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಶನಿ ಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಕುಜ ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಗುರು ಗ್ರಹ ಕಟಕ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಅದೇ ರೀತಿಯಲ್ಲಿ ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ಅದೇ ಜಾಗಕ್ಕೆ ಸೂರ್ಯನು ಕೂಡ ಬಂದು ಸೇರ್ತಾನೆ. ಹಾಗೆ ಇನ್ನು ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಇನ್ನು ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ, ಏನೆಲ್ಲ ಫಲಗಳನ್ನ ನಾವು ಅನುಭವಿಸ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಆಗಸ್ಟ್ ತಿಂಗಳಲ್ಲಿ ಕುಂಭ ರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ, ನೋಡಿ, ಲಗ್ನದಲ್ಲೇ ರಾಹು ಸಂಚಾರ ಇದೆ, 2ನೇ ಮನೆಯಲ್ಲಿ ಶನಿಯ ಸಂಚಾರ ಇದೆ, ಗುರುವಿನ ದೃಷ್ಟಿ ಕೂಡ ಇದೆ. ಆದರೆ 2ನೇ ಮನೆಯಲ್ಲಿದ್ದಂಥ ಶನಿ ಗ್ರಹವು ಲಗ್ನನೇ ನೋಡ್ತಾ ಇರೋದ್ರಿಂದ ಕೆಲವು ಸಮಸ್ಯೆಗಳನ್ನು ಕೂಡ ಎದುರಿಸ್ಬೇಕಾಗಿ ಬರುತ್ತೆ. ಯಾಕೆ ಅಂದರೆ ಅದೇ ಜಾಗದಲ್ಲಿ ರಾಹು ಕೂಡ ಇದ್ದಾನೆ, ರಾಹು ಮೇಲೆ ಶನಿಯ ದೃಷ್ಟಿ ಕೂಡ ಬೀಳುತ್ತೆ. ಸೊ ಅಲ್ಲೇನಾಗುತ್ತೆ, ಸ್ವಲ್ಪ ನಿಮಗೆ ವೈಮನಸ್ಯಗಳು ಬರುವಂಥದ್ದು, ಏನಾದರೂ ತೊಂದರೆಗಳಾಗುವಂಥದ್ದು, ನಿಮ್ಮ ಮೇಲೆ ಏನಾದರೂ ಅಲಿಗೇಷನ್ಸ್ ಬರುವಂಥದ್ದು, ಈ ತಾಪತ್ರೆನ ಸರಿ ಮಾಡ್ಕೊಳ್ಳೋದಕ್ಕೆ ನೀವು ಒದ್ದಾಡಬೇಕಾಗುತ್ತೆ. ಇದಕ್ಕೆಲ್ಲ ಕಾರಣ ಏನಕ್ಕೆ ಅಂತಂದರೆ, 2ನೇ ಮನೆಯಲ್ಲೇ ನಿಮ್ಮ ರಾಶಾಧಿಪತಿನೇ ಆಗಿರ್ಬೋದು ಶನಿ, 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಮಾತು ಕರೆಕ್ಟಾಗಿರಬೇಕಾಗುತ್ತೆ. ನೀವು ಆಡೋ ಕೆಲವೊಂದು ಮಾತುಗಳಲ್ಲಿ ಸಮಸ್ಯೆಗಳನ್ನ ನೀವೇ ತಂದು ಒಡ್ಕೊಳ್ಳೋವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ. ಆದರೂ ಕೂಡ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಎಲ್ಲದಕ್ಕೂ ಸೊಲ್ಯೂಷನ್ ಸಿಕ್ಕತ್ತೆ. ನೀವು ಕೂಡ ಸೊಲ್ಯೂಷನ್ ಸಿಗ್ತಾ ಇದೆ ಅಂತ ನೋಡಿ, ಆಯಸ್ ಕಟ್ಟಿದೆ ಅಂತ ಬಂಡೆಗೆ ಹೋಗಿ ತಲೆ ಚಚ್ಕೊಂಡಾಗ ಏನಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ತಲೆಗೆ ಪೆಟ್ಟಾಗುತ್ತೆ. ಅದೇ ರೀತಿ ಇದೂ ಅಷ್ಟೇ, ನಮ್ಮ ಟೈಮ್ ಚೆನ್ನಾಗಿದೆ ಅಂತ ನಾವು ಏನೇನೋ ಕೆಲಸಗಳು ಮಾಡೋಕ್ಕೆ ಹೋದಾಗ ಏನಾಗುತ್ತೆ, ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. 2ನೇ ಮನೆಗೆ ಗುರುವಿನ ದೃಷ್ಟಿ ಬಿದ್ದರೂ ಕೂಡ ಶನಿ ಅಲ್ಲೇ ಕುತ್ಕೊಂಡಿದ್ದಾನೆ, ವಕ್ರಚಲನೆಯಿಂದ ಲಗ್ನನೇ ನೋಡ್ತಿದ್ದಾನೆ, ಲಗ್ನದಲ್ಲಿ ರಾಹು ಇದ್ದಾನೆ. ಒಂದಕ್ಕೊಂದಕ್ಕೆ ಕನೆಕ್ಟಿವಿಟಿ ಅಂತ ನೋಡೋಕ್ಕೆ ಬಂದಾಗ ಏನೋ ಒಂದು ಮೇಜರ್ ಆಗಿ ಪ್ರಾಬ್ಲಮ್ಸ್ಗಳಾಗೋದು, ನಿಮಗೆ ನೀವೇ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ಅವಕಾಶಗಳು ಜಾಸ್ತಿ ಇದೆ. ಜೊತೆಗೆ ನಿಮಗೆ ಲಗ್ನದಲ್ಲಿ ರಾಹು ಸಪ್ತಮದಲ್ಲಿ ಕೇತು ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು, ಯಾವ ರೀತಿಯಾದ ಆರೋಗ್ಯ ಸಮಸ್ಯೆಗಳು, ಸ್ಟಮಕ್ಗೆ ಪ್ರಾಬ್ಲಮ್ ಆಗುವಂಥದ್ದು, ಹಾರ್ಟ್ ಪ್ರಾಬ್ಲಮ್ ಬರುವಂಥದ್ದು, ರಕ್ತದಲ್ಲಿ ಏರಿಳಿತಗಳಾಗುವಂಥದ್ದು, ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವು ವೈಮನಸ್ಯಗಳು ಬರುವಂಥದ್ದು ಎಲ್ಲನೂ ಕೂಡ ಆಗೋ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮಗೆ 12ರಲ್ಲಿ ಗುರುವಿನ ದೃಷ್ಟಿ ಬೀಳ್ತಿರೋದ್ರಿಂದ ಬೇರೆ ದೇಶಕ್ಕೆ ಏನಾದರೂ ಹೊರದೇಶಕ್ಕೆ ಹೋಗೋ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಒಳ್ಳೆ ಸಮಯ ಆಗಿರುತ್ತೆ. ಅಂದರೆ ಏನಾದರೂ ನೀವು ಫಾರಿನ್ಗೆ ಸ್ಟಡಿ ಪರ್ಪಸ್ಗಾಗಿರ್ಬೋದು ಅಥವಾ ಕೆಲಸದ ಪರ್ಪಸ್ಗಾಗಿರ್ಬೋದು ಹೋಗಬೇಕು ಅಂದ್ಕೊಂಡ್ರೆ ಅದಕ್ಕೆ ಉತ್ತಮವಾದ ಸಮಯ ಏನೋ ಆಗಿರುತ್ತೆ. ಇನ್ನು ನಿಮಗೆ 5ನೇ ಮನೇಲಿ ಕುಜ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲೂ ಸಣ್ಣ ಪುಟ್ಟ ವೈಮನಸ್ಯ ಬರುತ್ತೆ. 2ನೇದಾಗಿ ಪ್ರೇಮಿಗಳ ಮಧ್ಯದಲ್ಲೂ ಕೂಡ ಜಗಳಗಳು ಶುರುವಾಗುತ್ತೆ. ವಿನಾಕಾರಣ ಜಗಳ ಆಗಬೇಕಾದ ಅವಶ್ಯಕತೆನೇ ಇರೋದಿಲ್ಲ. ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಜಾಸ್ತಿ ಮೇಜರ್ ಆಗೋದು, ಅದರಿಂದ ಸಮಸ್ಯೆಗಳಾಗುತ್ತೆ. ಇನ್ನು ನಿಮ್ಮ ಮಕ್ಕಳು ಅಂತ ಬಂದಾಗ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳಾಗೋದು, ಮಕ್ಕಳಿಂದ ಏನಾದರೂ ಜಗಳಗಳಾಗುವಂಥದ್ದು, ಏಜಿಗೆ ಬಂದಿರೋ ಮಕ್ಕಳೇನಾದರೂ ಇದ್ದರೆ ಮಾತು ಬಿಟ್ಬಿಡೋದು, ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡ ಜಗಳಗಳಾಗುವಂಥದ್ದು, ನಿಮ್ಮ ಮೇಲೆ ಏನಾದರೂ ಒಂಥರ ಏನು ಜಗಳ ಮಾಡ್ತಾನೇ ಇರೋದು, ಇದೆಲ್ಲನೂ ಆಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ನೀವೇನಾದರೂ ಹೊರಗಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ಸ್ಪೀಡ್ ಕಂಟ್ರೋಲ್ ಆಗಿರಬೇಕು. ಆಕ್ಸಿಡೆಂಟ್ಗಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಮ ಮಕ್ಳಿಗೂ ಕೂಡ ಪೆಟ್ಟು ಬೀಳೋ ಸಾಧ್ಯತೆಗಳಿರುತ್ತೆ. ಅಥವಾ ಅವ್ರಿಗೆ ಯಾವುದೋ ಒಂದು 2 ವೀಲರೋ ಕಾರೋ ಏನೋ ಕೊಟ್ಬಿಟ್ಟಿರ್ತೀರಿ ಏಜಿಗೆ ಬಂದಿರೋ ಮಕ್ಳ ಕೈಗೆ, ಅವ್ರು ತೊಗೊಂಡೋಗಿ ಎಲ್ಲೋ ಗುದ್ಬಿಟ್ಟು ಇಲ್ದಿರೋದನ್ನ ತೊಗೊಂಬಂದು ನಿಮ್ಮ ತಲೆ ಮೇಲೆ ಇಡೋದು, ಅದಕ್ಕೋಸ್ಕರ ಪೊಲೀಸ್ ಸ್ಟೇಷನೋ ಕೇಸೋ ಇನ್ನೊಂದು ಓಡಾಡಬೇಕಾದ ಸಂದರ್ಭ ಕೂಡ ಬರ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿರಿ. ಕುಜ ಬದಲಾವಣೆ ಆಗೋವರೆಗೂ ನೀವು ತುಂಬಾ ಕೇರ್ಫುಲ್ ಆಗಿರಬೇಕಾಗತ್ತೆ.
ಆಗುತ್ತೆ. ಇನ್ನು ನಿಮಗೆ ನೋಡಿ ಗುರು ಬಂದು 6ನೇ ಮನೇಲಿ ಕುತ್ಕೊಂಡಿದ್ದಾನೆ, ಜೊತೆಗೆ ಬುಧನ ಸಮಾಗಮ ಕೂಡ ಆಗ್ತಾ ಇದೆ. ಕೆಲಸದಲ್ಲೇನೋ ಅಭಿವೃದ್ಧಿ ಆಗುತ್ತೆ, ಇಲ್ಲ ಅಂತಲ್ಲ. ನಿಮಗೆ ಯಾವುದಾದ್ರೂ ಹೈ ಪೋಸ್ಟಿಗೆ ಪ್ರಯತ್ನ ಪಡ್ತಾ ಇದ್ರೆ ಅಥವಾ ಏನಾದ್ರು ಪ್ರಮೋಷನ್ ಆಗಬೇಕು ಅಂದ್ಕೊಂಡಿದ್ರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರೆ ಅದರಲ್ಲಿ ವಿನ್ನಿಂಗ್ಸ್ ಆಗೋದು ಎಲ್ಲನೂ ಖಂಡಿತ ನಿರೀಕ್ಷೆ ಮಾಡ್ಬೋದು. 7ನೇ ಮನೆಯಲ್ಲಿ ಕೇತು ಇದ್ದು ಜೊತೆಯಲ್ಲಿ ಸೂರ್ಯನು ಕೂಡ 17ನೇ ತಾರೀಕು ಸಮಾಗಮ ಆಗ್ತಾ ಇರೋದ್ರಿಂದ ತಂದೆ ಆರೋಗ್ಯಕ್ಕಾದಷ್ಟು ಒಳ್ಳೆಯದಲ್ಲ. ಗಂಡ ಹೆಂಡತಿ ಮಧ್ಯದಲ್ಲಿ ಏನು ವೈಮನಸ್ಸೆ ಇರುತ್ತೆ ಅಂದರೆ ಅದು ಸ್ವಲ್ಪ ಮೇಜರಾಗಿ ಆಗೋ ಸಾಧ್ಯತೆ ಇರುತ್ತೆ. ಸೂರ್ಯ 7ನೇ ಮನೇಲೆ ಬಂದಾಗ ಏನಾಗುತ್ತೆ, ಆ ಕಡೆ ಕೇತುನೂ ಇರ್ತಾನೆ, ಈ ಕಡೆ ಸೂರ್ಯನೂ ಇರ್ತಾನೆ. ಸೊ ಈ ಸಂಬಂಧಗಳಲ್ಲಿ ಕೆಡಕಾಗೋದಕ್ಕೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಏನೇ ಆದರೂ ನಿಮಗೆ 7ನೇ ಮನೆ ಅಧಿಪತಿ ಸೂರ್ಯನೇ ಆಗಿದ್ರೂ ಕೂಡ, ಅವನು ದಿಗ್ಬಲನಾಗಿ ಕುತ್ಕೊಂಡಿದ್ರೂ ಕೂಡ ಸಮಸ್ಯೆಗಳನ್ನ ತೊಗೊಂಬಂದು ಕೊಡ್ತಾನೆ. ಜಗಳಗಳು, ವೈಮನಸ್ಯಗಳು, ಸ್ವಲ್ಪ ಹ್ಯಾಪಿನೆಸ್ನ ಕಮ್ಮಿ ಮಾಡ್ತಾನೆ. ಸೊ ಹಾಗಾಗಿ ನಿಮ್ಮಲ್ಲಿ ಏನಾದರೂ ಒಂದು ಚೇಂಜಸ್ ಆಗ್ತಿದೆ ಅಂದರೆ ದಯವಿಟ್ಟು ಅದನ್ನು ಸರಿ ಮಾಡ್ಕೊಳ್ಳಿ. ನಿಮ್ಮ ಮಾತಿಂದನೇ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂದರೆ ದಯವಿಟ್ಟು ಅದನ್ನು ಕಮ್ಮಿ ಮಾಡಿಕೊಂಡು ಒಂದು ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋದರೆ ಒಳ್ಳೆ ಫಲಗಳನ್ನ ಖಂಡಿತ ನಿರೀಕ್ಷೆ ಮಾಡ್ಬೋದು. ಯಾಕೆ ಅಂತಂದರೆ ನೋಡಿ, ಗುರುವಿನ ದೃಷ್ಟಿ ನಿಮ್ಮ 10ನೇ ಮನೆ ಮೇಲೂ ಬಿದ್ದಿರೋದ್ರಿಂದ ಕೆಲಸದಲ್ಲಿ ಅಭಿವೃದ್ಧಿ ಚೆನ್ನಾಗಾಗ್ತಿದೆ. ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. 9ನೇ ಮನೇಲಿ ಶುಕ್ರ ಇದ್ದಾನೆ, ಅದೃಷ್ಟನ ತೊಗೊಂಬಂದು ಕೊಡ್ತಾನೆ. ಹಣಕಾಸಿಗೆ ಏನು ಸಮಸ್ಯೆ ಇಲ್ಲದೆ ಹೋದರೂ ಕೂಡ ನೀವು ಸ್ವಲ್ಪ ಮಾನಸಿಕವಾದ ನೆಮ್ಮದಿನ ನೀವೇ ಹಾಳು ಮಾಡ್ಕೊತೀರಾ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡಿದಾಗ, ಮೊದಲನೇದಾಗಿ ನೀವು ಪ್ರತಿ ಶನಿವಾರದ ದಿವಸ ಸಾಯಂಕಾಲ ಸೂರ್ಯಾಸ್ತದ ನಂತರ ನಿರ್ಗತಿಕರಿಗೆ ಸಹಾಯ ಮಾಡುವಂಥದ್ದು, ನೀಡ್ಫುಲ್ ಪೀಪಲ್ಗೆ ಏನಾದ್ರು ಡೊನೇಟ್ ಮಾಡುವಂಥದ್ದನ್ನ ರೂಢಿ ಮಾಡ್ಕೊಳ್ಳಿ. ಜೊತೆಗೆ ಕಾಗೆಗಳಿಗೆ ಪ್ರತಿದಿನ ಆಹಾರ ಹಾಕುವಂಥದ್ದು, ಇದಿಷ್ಟನ್ನು ಮಾಡ್ಕೊಳ್ಳಿ. ಜೊತೆಗೆ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಸ್ವಲ್ಪ ಕಾಮ್ನೆಸ್ ಬರುತ್ತೆ. ಮತ್ತು ಏನೇನೋ ಮಾತಾಡೋದನ್ನು ಕಮ್ಮಿ ಮಾಡ್ಕೊಳ್ಳಿ. ಬುಧ ಗ್ರಹದ ಅನುಗ್ರಹ ತಗೊಳ್ಳಿ. ಬುಧನ ಆರಾಧನೆ ಚೆನ್ನಾಗಿ ಮಾಡಿ. ವಿಷ್ಣು ಸಹಸ್ರನಾಮ ಕೇಳಿ. ಹೆಸರು ಕಾಳನ್ನ ಡೊನೇಟ್ ಮಾಡಿ ಬುಧವಾರದ ದಿವಸ. ಇದೆಲ್ಲನೂ ಕೂಡ ನಿಮಗೆ ಯೋಗಗಳನ್ನ ತೊಗೊಂಬಂದು ಕೊಡುತ್ತೆ. ಇನ್ನು ಇದಾಗಿತ್ತು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ. ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೋಸ್ಕರ ಅಂತಂದರೆ ನೋಡಿ, ನಾವು ಏನೇ ಹೇಳಿದ್ರು ಕೂಡ ಇದೆಲ್ಲನೂ ಪ್ರೆಸೆಂಟ್ ಟ್ರಾನ್ಸಿಟ್ ಆಗಿರುತ್ತೆ. ಅಂದರೆ ಇವಾಗ ನಡೀತಿರುವಂಥ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ನಾವು ಭವಿಷ್ಯನ ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ಇರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು ಅಥವಾ ನಿಮ್ಮ ದಶಾ ಭುಕ್ತಿ ಆಗಿರ್ಬೋದು, ಬೇರೆ ಬೇರೆ ಆಗಿರೋದ್ರಿಂದ ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಉನ್ನತವಾದ ಒಂದು ಫಲನ ನೀವು ನಿರೀಕ್ಷೆ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.